ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಮಿಳು ಹಾಗೂ ತೆಲುಗುನಿಂದ ಕನ್ನಡಕ್ಕೆ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದರ ಬಗ್ಗೆ ಲಿಸ್ಟ್ ಮಾಡಿದ್ದೆ. ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ಹಲವು ಪಾರ್ಟ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಕೆಲವೊಬ್ಬರು ನನ್ನ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು. ನಾನು ಅದರ ಬಗ್ಗೆ ಕಳೆದ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೇನೆ. ಕಮೆಂಟ್ನಲ್ಲಿ ಅವರು ಕೇಳ್ತಾ ಇದ್ದದ್ದು ಏನಂದರೆ, ಇದೇ ಥರ ಕನ್ನಡದಿಂದ ಬೇರೆ ಭಾಷೆಗಳಿಗೆ ರೀಮೇಕ್ ಆದ ಸಿನಿಮಾಗಳ ಲಿಸ್ಟ್ ಮಾಡು, ನಿನಗೆ ಅದು ಸಿಗಲ್ವಾ? ಬರೀ ಬೇರೆ ಭಾಷೆಯಿಂದ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ಯಾಕೆ ಮಾತಾಡ್ತೀಯಾ ಅಂತ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದಿಂದ ತಮಿಳು ಭಾಷೆಗೆ ಟೋಟಲ್ ಆಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಕಾಮೆಂಟ್ ಬಂದ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಮೊದಲೇ ಈ ವಿಡಿಯೋ ಮಾಡಬೇಕೆಂಬ ಉದ್ದೇಶವಿತ್ತು, ಆದರೆ ತಮಿಳು ಹಾಗೂ ತೆಲುಗುನಿಂದ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳ ಲಿಸ್ಟ್ ಜಾಸ್ತಿ ಇದ್ದ ಕಾರಣ ಆ ವಿಡಿಯೋಗಳನ್ನು ಕಂಪ್ಲೀಟ್ ಮಾಡೋದು ಲೇಟ್ ಆಯಿತು ಅಷ್ಟೇ. ಬಿಡಿ, ಅದೇನೇ ಇರಲಿ, ನಿಮ್ಮ ಬೆಂಬಲವಷ್ಟೇ ನಾನು ಬಯಸ್ತೇನೆ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಮನ್ನನ್ ಇದು 1992ರಲ್ಲಿ ತೆರೆಕಂಡ ಸಿನಿಮಾ. ಇದು 1986ರಲ್ಲಿ ಬಂದಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಅನುರಾಗ ಅರಳಿತು ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮುಟ್ಟುಕ್ಕಾರ ವೆಲನ್ ಇದು 1970ರಲ್ಲಿ ತೆರೆಕಂಡ ಸಿನಿಮಾ. ಇದು 1966ರಲ್ಲಿ ತೆರೆಕಂಡಿದ್ದ ಎಮ್ಮೆ ತಮ್ಮಣ್ಣ ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಾಮ್ ಇರುವಾಲ್ ಇದು 1985ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ರಾಮಪುರದಲ್ಲಿ ರಾವಣ ಅನ್ನೋ 1984ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಾಂಗಾ ರೊಂಬ ಬಿಸಿ ಇದು 2020ರಲ್ಲಿ ತೆರೆಕಂಡ ಸಿನಿಮಾ. ಇದು ಮಾಯಾಬಜಾರ್ 2016 ಅನ್ನೋ 2018ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಂದಾ ನಂದಿತಾ ಇದು 2012ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ನಂದಾ ಲವ್ಸ್ ನಂದಿತಾ ಅನ್ನೋ 2008ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಂದ್ರಿ ಇದು 1984ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ತಾಳಿಯ ಭಾಗ್ಯ ಅನ್ನೋ ಅದೇ ವರ್ಷ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಿಲವೇ ಮುಗಂ ಕಾಟು ಇದು 1999ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 1995ರಲ್ಲಿ ತೆರೆಕಂಡಿದ್ದ ಅನುರಾಗ ಸಂಗಮ ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಊರುಕ್ಕು ಉಜ್ಜಿ ಪಾವನ್ ಇದು 1976ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಬಾಳು ಬೆಳಗಿತು ಅನ್ನೋ 1970ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಾಂಡಿಯನ್ ಇದು 1992ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಬಾಂಬೆ ದಾದಾ ಅನ್ನೋ 1991ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪರಕ್ಕು ಎಂಗಿರ ಅಳಗು ಸುಂದರಂ ಇದು 2007ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಜೋಗಿ ಅನ್ನೋ 2005ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪತ್ತು ತಲ ಇದು 2023ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಮಫ್ತಿ ಅನ್ನೋ 2017ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಜಾನಿ ಇದು 1965ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಭೂದಾನ ಅನ್ನೋ 1962ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪೊಲ್ಲಾದವನ್ ಇದು 1980ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಪ್ರೇಮದ ಕಾಣಿಕೆ ಅನ್ನೋ 1976ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪೊನ್ನಮ್ಮ ಸೆಲ್ವನ್ ಇದು 1989ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಕರುಣಾಮಯಿ ಅನ್ನೋ 1987ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪೂವಿ ಲಾಂಗು ಇದು 1984ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಪ್ರೇಮ ಪರ್ವ ಅನ್ನೋ 1983ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಡು ಕವಿತೈ ಇದು 1982ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ನಾನಿನ್ನ ಮರೆಯಲಾರೆ ಅನ್ನೋ 1976ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪುಲಿವೇಸಂ ಇದು 2011ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಮುನಿಯಾ ಅನ್ನೋ 2009ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪುರಿಯದ ಪುದೀರ್ ಇದು 1990ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ತರ್ಕ ಅನ್ನೋ 1989ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ರೈಡ್ ಇದು 2023ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಟಗರು ಅನ್ನೋ 2018ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಜನಾಗಂ ಇದು 1974ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ನಾಗರಹಾವು ಅನ್ನೋ 1972ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಮನ್ ತೋಡಿಯ ಸೀಥೈ ಇದು 1972ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಗಂಡೊಂದು ಹೆಣ್ಣಾರು ಅನ್ನೋ 1969ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಿಚ್ಚಿ ಇದು 2017ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಉಳಿದವರು ಕಂಡಂತೆ ಅನ್ನೋ 2014ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ರೋಸಪ್ಪು ರವಿ ಕೈ ಕರಿ ಇದು 1979ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಪರಸಂಗದ ಗೆಂಡೆ ತಿಮ್ಮ ಅನ್ನೋ 1978ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸ್ಕೂಲ್ ಮಾಸ್ಟರ್ ಇದು 1973ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಸ್ಕೂಲ್ ಮಾಸ್ಟರ್ ಅನ್ನೋ 1958ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಶಿವಲಿಂಗ ಇದು 2017ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಶಿವಲಿಂಗ ಅನ್ನೋ 2016ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ತಾಳಿಯ ಸಲಿಂಗಯ್ಯ ಇದು 1977ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಗೆಜ್ಜೆ ಪೂಜೆ ಅನ್ನೋ 1969ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ತೋಡಿವಂದ ಮಾಪಿಲ್ಲೈ ಇದು 1970ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಬೀದಿ ಬಸವಣ್ಣ ಅನ್ನೋ 1967ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ತ್ರಿಶೂಲಂ ಇದು 1979ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಶಂಕರ್ ಗುರು ಅನ್ನೋ 1978ರಲ್ಲಿ ತೆರೆಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ.
ತ್ಯಾಗಿ ಇದು 1982ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1981ರಲ್ಲಿ ತೆರೆ ಕಂಡ ಅಂತ ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಯು ಟರ್ನ್ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಯು ಟರ್ನ್ ಅನ್ನೋ 2016ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ವಾತ್ಯಾಯರ್ ವೆಟ್ಟು ಪಿಲ್ಲೈ ಇದು 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಮ್ಮೂರ ರಾಜ ಅನ್ನೋ 1988ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ವೆಟ್ರಿ ಇದು 1984ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗೆಲುವು ನನ್ನದೇ ಅನ್ನೋ 1983ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. 60 ವಯದು ಮಾನಿರಾಮ್ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನೋ 2016ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಆಡವಾದಿ ಇದು 2007ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಎ ಅನ್ನೋ 1998ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಧಿಕಾರಿ ಇದು 1991ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗುರಿ ಅನ್ನೋ 1986ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಂಬುಟ್ಟು ಇಂಬುಟ್ಟು ಎಂಬುಟ್ಟು ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಉಲ್ಟಾ ಪಲ್ಟಾ ಅನ್ನೋ 1997ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಮ್ಮ ಒಂದಚ್ಚು ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಈ ಜೀವ ನಿನಗಾಗಿ ಅನ್ನೋ 1986ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅನ್ನಕಿರಿ ಸೊನ್ನ ಕಥೆ ಇದು 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮನಮೆಚ್ಚಿದ ಹುಡುಗಿ ಅನ್ನೋ 1987ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅನ್ನನ್ ಊರು ಕೋಯಿಲ್ ಇದು 1997ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ದೇವರ ಕಣ್ಣು ಅನ್ನೋ 1975ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅನ್ನನ್ ತಂಗಚ್ಚಿ ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತವರಿನ ತೊಟ್ಟಿಲು ಅನ್ನೋ 1996ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಆಟೋ ರಾಜ ಇದು 1982ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1980ರಲ್ಲಿ ತೆರೆ ಕಂಡ ಆಟೋ ರಾಜ ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅವಂದಾನ್ ಮನ್ನಿದ್ದಾನ್ ಇದು 1975ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಸ್ತೂರಿ ನಿವಾಸ ಅನ್ನೋ 1971ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಚಂದ್ರಮುಖಿ ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2004ರಲ್ಲಿ ತೆರೆ ಕಂಡಿದ್ದ ಆಪ್ತ ಮಿತ್ರ ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಾಲೇಜ್ ಕುಮಾರ್ ಇದು 2020ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಾಲೇಜ್ ಕುಮಾರ ಅನ್ನೋ 2017ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ದೇವಿ ಇದು 1968ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಣ್ ತೆರೆದು ನೋಡು ಅನ್ನೋ 1961ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಧರ್ಮದುರೈ ಇದು 1991ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ದೇವ ಅನ್ನೋ 1989ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಧಮ್ ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2002ರಲ್ಲಿ ತೆರೆ ಕಂಡ ಅಪ್ಪು ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಎಲ್ಲರೂ ನಲ್ಲವರೇ ಇದು 1975ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಭೂತಯ್ಯನ ಮಗ ಅಯ್ಯು ಅನ್ನೋ 1974ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಎನಕ್ಕುಲ್ ಊರುವನ್ ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಲೂಸಿಯಾ ಅನ್ನೋ 2013ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗಂಗಾ ಗೌರಿ ಇದು 1973ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗಂಗೆ ಗೌರಿ ಅನ್ನೋ 1967ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಇದುಲುಂ ಓಳಿಯಂ ಇದು 1971ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಪ್ಪು ಬಿಳುಪು ಅನ್ನೋ 1969ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಜಗನ್ಮೋಹಿನಿ ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಜಗನ್ಮೋಹಿನಿ ಅನ್ನೋ 1951ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಬಡದಾರಿ ಇದು 2021ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕವಲುದಾರಿ ಅನ್ನೋ 2019ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೈ ಕೊಡುಕ್ಕುಂ ಕೈ ಇದು 1984ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಥಾ ಸಂಗಮ ಅನ್ನೋ 1976ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ತಂಗಳಿನ್ ವಾರ್ತೆಗಳು ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಮ್ಮೂರ ಮಂದಾರ ಹೂವೆ ಅನ್ನೋ 1996ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಟ್ಟಿಲ್ಲ ತೊಟ್ಟಿಲ್ಲ ಇದು 1973ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಾ ಮೆಚ್ಚಿದ ಹುಡುಗಿ ಅನ್ನೋ 1972ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಿಕ್ ಇದು 2023ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಝೂಮ್ ಅನ್ನೋ 2016ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಿಜಕು ಆಫ್ರಿಕಾವಿಲ್ ಶೀಲಾ ಇದು 1987ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1986ರಲ್ಲಿ ತೆರೆ ಕಂಡಿದ್ದ ಆಫ್ರಿಕಾದಲ್ಲಿ ಶೀಲಾ ಅನ್ನೋ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೋನ್ರಾಲ್ ಪಾವಂ ಇದು 2023ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಆ ಕರಾಳ ರಾತ್ರಿ ಅನ್ನೋ 2018ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕುಂಭಕೋಣಂ ಗೋಪಾಲು ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗೌರಿ ಗಣೇಶ ಅನ್ನೋ 1991ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಲವ್ ಬರ್ಡ್ಸ್ ಇದು 1996ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ರಥಸಪ್ತಮಿ ಅನ್ನೋ 1986ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಣಿತೇನ್ ಮರವಿಲ್ಲೈ ಇದು 1962ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮನೆ ತುಂಬಿದ ಹೆಣ್ಣು ಅನ್ನೋ 1958ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೆಳೆಯರೇ, ಟೋಟಲ್ ಆಗಿ ಕನ್ನಡದಿಂದ ತಮಿಳಿಗೆ 66 ಸಿನಿಮಾಗಳು ರೀಮೇಕ್ ಆಗಿರ್ತವೆ. ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಇವುಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.